ಪ್ರವೇಶ ಪಡೆಯೋದಕ್ಕೆ ಜಾರಕಿಹೊಳಿ ಸಹೋದರಿಗೆ ಆ ಭಾಗದಲ್ಲಿ ಭಾಳ ಅನುಕೂಲ ಆಯಿತು. ಅದರಲ್ಲೂ ಇವತ್ತು ಅಲ್ಲಿ ಹಿಂದುಳಿದ ದಲಿತ ಅಲ್ಲಿ ಮುಸ್ಲಿಮರ ವಿಶ್ವಾಸನ ಗೆಲ್ಲುವಲ್ಲ ಮೊನ್ನೆ ನಡೆದಂತಹ ಈ ಒಂದು MP ಎಲೆಕ್ಷನ್ದಲ್ಲಿ ಭಾಳಷ್ಟು ಹೆಲ್ಪ್ ಆಗಿದ್ದರಿಂದಾಗಿ ಅಲ್ಲಿ ಜೊಲ್ಲೆ ಅವರು ಇದು ಒಂದು ಕಾರಣ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಜೊಲ್ಲೆ ಅವರಿಗೆ BJPಯಲ್ಲಿ ಇದ್ದರೂ ಸಹಿತ ರಮೇಶ್ ಅವರು ಸಹಕಾರ ಮಾಡಲಾರ್ದಕ್ಕೆ ನಾನು ಸೋತ್ನಿ ಅನ್ನುವಂಥ ಮಾನಸಿಕ ಸ್ಥಿತಿ ಅವ್ರಲ್ಲಿ ಬೆಳೆದ್ರಿಂದಾಗೆ DCCಯಲ್ಲೂ ಕತ್ತಿ ಅವರ ಅಧ್ಯಕ್ಷರು ಇಳಿದ ಕಾರಣಕರ್ತರಾದರು ಜೊಲ್ಲೆ ಅವರು. ಈಗ ಈ ಒಂದು ಏನಪ್ಪ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಈ ಒಂದು ನಮ್ಮ ಕತ್ತಿಯವರ ಪರ ಇದ್ದಂಥ ಕಲಗೌಡ ಪಾಟೀಲ್ ಅವರು ಇಳಿಯುವಂಗೆ ಇವತ್ತು ಮಾಡಿದ್ದಾರೆ. ಅಂದ್ರೆ 15 ಜನ ನಿರ್ದೇಶಕರಿದ್ದಂಥ ಈ ಒಂದು ಸಹಕಾರ ಸಂಘದಲ್ಲಿ 10 ನಿರ್ದೇಶಕರು ಇವತ್ತು ಈ ಒಂದು ಜಾರಕಿಹೊಳಿ ಅವ್ರ ಪರವಾಗಿ ಮತ್ತು ಜೊಲ್ಲೆ ಅವ್ರ ಪರವಾಗಿ ನಿಲ್ಲುವಂಥ ಕೆಲಸ ಆಗಿ ಇವತ್ತು ಈ ಒಂದು ಅವರು ಹಿಡಿತಲ್ಲಿದ್ದಂಥ ಕಳೆದ ದಶಕಗಳಿಂದ ನಮ್ಮ ಕತ್ತಿ ಸಹೋದರ ಹಿಡಿದಲ್ಲಿದ್ದಂಥ ಈ ಸಂಘಟನೆ ಸಹಕಾರ ಸಂಘ ಇವತ್ತು ಜಾರಕಿಹೊಳಿ ಸಹೋದರು ಮತ್ತು ಜೊಲ್ಲೆಯವರ ಒಂದು ಉಡಿಯಲ್ಲಿ ಬಿದ್ದು ಹೋಗ್ಯದ ಅನ್ನೋದು ಇಲ್ಲಿ ನಾವು ಗಮನಿಸ್ಬೇಕಾಗ್ಯದ. ಇದರಲ್ಲಿ 15 ಜನರಲ್ಲಿ 10 ಜನ ನೋಡ್ಕೊಳ್ಳುವಂಥದ್ದು ತಮ್ಮ ಕಡೆ ಮಾಡ್ಕೊಳ್ಳುವಂಥದ್ದು ಏನು ಸಣ್ಣ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ಏಕಾಏಕಿ ಯಾರೂ ಬದಲಾವಣೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವ್ರನ್ನ ಒಲಿಸ್ಕೊಂಡು ಮತ್ತು ಅಧಿಕಾರ ಹಿಡ್ಕೊಂಡು ಮುಖ್ಯವಾಗಿ ಚಿಕ್ಕೋಡಿ ಭಾಗ ಅಂತ ಹೆಚ್ಚು ಕಡಿಮೆ ಇವತ್ತು MP ನಮ್ಮ ಸತೀಶ್ ಅವ್ರ ಮಗಳು ಪ್ರಿಯಾಂಕ ಇರುವುದರಿಂದ ಸಹಜವಾಗಿ ಅಲ್ಲಿ ಹಿಡಿದು ಸಾಧಿಸ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ಯದ. ಜೊತೆಗಂತೂ ಈಗಾಗಲೇ ಬೆಳಗಾವಿ ಮೇಲೆ ಹಿಡಿದು ಸಾಧಿಸಿದ್ದಾರೆ. ಉಸ್ತುವಾರಿ ಸಚಿವರು ಇರುವುದರಿಂದಾಗಿ ಸಹಜವಾಗಿ ಎರಡೂ ಈ ಏನು ಶೈಕ್ಷಣಿಕ